Good morning, students. In the previous class, we have discussed the electricity chapter. Here, today we are going to discuss what are the magnetic effects of electric current. ನಾವು ಲಾಸ್ಟ್ ಕ್ಲಾಸಲ್ಲಿ ಮಕ್ಕಳೇ ಎಲೆಕ್ಟ್ರಿಸಿಟಿ ಅಂದರೆ ಏನು, ಎಲೆಕ್ಟ್ರಿಸಿಟಿಯಿಂದ ಅಲ್ಲಿ ಯಾವ್ಯಾವ ನಾವು ಇದನ್ನು ಬಳಸ್ತಾ ಹೋಗ್ತೀವಿ, ಎಲೆಕ್ಟ್ರಿಸಿಟಿಯಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಅಂತಕ್ಕಂಥವು ಬಳಸ್ತಾ ಹೋಗ್ತೀವಿ, ಗೊತ್ತಾಯ್ತಾ, ಯಾವ್ಯಾವ ಸರ್ಕ್ಯೂಟ್ಸ್ಗಳನ್ನ ಬಳಸ್ತಾ ಹೋಗ್ತೀವಿ, ಲೀನಿಯರ್ ಸರ್ಕ್ಯೂಟ್ಸು, ಸೀರೀಸ್ ಸರ್ಕ್ಯೂಟ್ಸು, ಪ್ಯಾರಲಲ್ ಸರ್ಕ್ಯೂಟ್ಸ್ಗಳನ್ನು, ಗೊತ್ತಾಯ್ತಾ, ಇದನ್ನೆಲ್ಲವನ್ನು ಅಲ್ಲಿ ನಾವು ಸ್ಟಡಿ ಮಾಡ್ತಾ ಬಂದ್ವಿ. ಇವಾಗ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಸಿಟಿಯ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ಗಳು ಏನೇನು ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಾವು ತಿಳಿಯೋದಕ್ಕಿಂತ ಮುಂಚೆ ವಾಟ್ ಈಸ್ ಅ ಮ್ಯಾಗ್ನೆಟ್, ಮ್ಯಾಗ್ನೆಟ್ ಅಂದರೆ ಏನಪ್ಪ, ವಾಟ್ ಈಸ್ ಅ ಮ್ಯಾಗ್ನೆಟ್? ಎ ಸಬ್ಸ್ಟೆನ್ಸ್ ವಿಚ್ ಅಟ್ರಾಕ್ಟ್ಸ್ ಸ್ಮಾಲ್ ಪೀಸಸ್ ಆಫ್ ಐರನ್ and it points in the north and south direction. When it is suspended, it shows a north and south direction and it attracts a pieces of iron particles. Okay, such type of substance is called as a magnet. I will repeat it again. What is magnet? A substance which attracts pieces of iron particles and it shows north and south direction when it is suspended freely is called as magnet. ಓಕೆ, ಅರ್ಥ ಆಗ್ತಿದೆಯಾ? ಮ್ಯಾಗ್ನೆಟ್ ಅಂದ್ರೆ ಏನು? ಯಾವ ವಸ್ತು ಲೋಹದ ಚೂರುಗಳನ್ನು, ಲೋಹದ ಪೀಸಸ್ಗಳನ್ನು, ಐರನ್ ಪಾರ್ಟಿಕಲ್ಸನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೋ ಮತ್ತು ಅದನ್ನು ನಾವು ಫ್ರೀಯಾಗಿ ನೇತಾಡೋಕ್ಕೆ ಬಿಟ್ಟಾಗ ಅದು ನಾರ್ತ್ ಮತ್ತು ಉತ್ತರ ಮತ್ತು ದಕ್ಷಿಣ, ನಾರ್ತ್ ಮತ್ತು ಸೌತ್ ಡೈರೆಕ್ಷನನ್ನು ತೋರಿಸುತ್ತೋ ಅಂಥ ವಸ್ತುವಿಗೆ ನಾವು ಮ್ಯಾಗ್ನೆಟ್ ಅಂತ ಕರಿತಾ ಹೋಗ್ತೀವಿ. ನ್ಯಾಚುರಲ್ ಆಗಿ ನಮಗೆ ಮ್ಯಾಗ್ನೆಟ್ ಅಂತಕ್ಕಂಥವು ಸಿಗ್ತಾ ಹೋಗ್ತವೆ. ಓಕೆನಾ? ಇನ್ ದ ಫಾರ್ಮ್ ಆಫ್ ಐರನ್ ಓರ್ಸ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಲೋಡ್ ಸ್ಟೋನ್ ಆ್ಯಂಡ್ ಇಟ್ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟ್ ಬಟ್ ಇಟ್ ಈಸ್ ಎ ವೀಕ್ ಮ್ಯಾಗ್ನೆಟ್. ಇಟ್ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟ್. ನಮಗೇನು ಕಬ್ಬಿಣದ ಅದಿರು ಅಂತಕ್ಕಂಥ ಸಿಗ್ತಾ ಇದೆಯಲ್ಲ, ಈ ಲೋಡ್ ಸ್ಟೋನ್ ಅಂತ ಕರಿತಾ ಹೋಗ್ತೀವಿ. ಈ ಲೋಡ್ ಸ್ಟೋನ್ ಅಂತಕ್ಕಂಥದ್ದು ನಮಗೆ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಇನ್ನೊಂದು ಕಬ್ಬಿಣದ ಅದಿರನ್ನು ನಾವು ಹಿಡ್ಕೊಂಡ್ರೆ ಅದು ಅದಕ್ಕೆ ಹಿಡ್ಕೊಳ್ಳುತ್ತೆ, ಆದರೆ ಅದು ಪವರ್ಫುಲ್ ಮ್ಯಾಗ್ನೆಟ್ ಆಗಿಲ್ಲ, ವೀಕ್ ಮ್ಯಾಗ್ನೆಟ್ ಆಗಿದೆ. ಒಂದೊಂದ್ಸರಿ ಅದನ್ನು ತನ್ನ ಅಟ್ರಾಕ್ಷನ್ ಮಾಡ್ಕೊಂಡ್ರೆ ಅದನ್ನು ಅಷ್ಟು ಗಟ್ಟಿಯಾಗಿ ಅಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾದರೆ ನಾವು ಈ ಹೊರಗಡೆ ನೋಡ್ತಿದ್ದೀವಲ್ಲ ಮ್ಯಾಗ್ನೆಟ್ ಅಂತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಎ ಆರ್ಟಿಫಿಷಿಯಲ್ ವೇ ಆಫ್ ಪರ್ಮನೆಂಟ್ ಆ್ಯಂಡ್ ಸ್ಟ್ರಾಂಗ್ ಮ್ಯಾಗ್ನೆಟ್. ಆರ್ಟಿಫಿಷಿಯಲಿ, ಕೃತಕವಾಗಿ ನಾವು ತಯಾರು ಮಾಡಿರ್ತಕ್ಕಂಥ ಅದು ಮ್ಯಾಗ್ನೆಟ್. ಓಕೆ, ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು ಲೋಡ್ ಸ್ಟೋನ್ ಅಂತಕ್ಕಂಥದ್ದು. ನಾವು ವಾಟ್ ಎವರ್ ವಿ ಆರ್ ಹ್ಯಾವಿಂಗ್, that is called as a permanent magnet. What are the properties of magnet? Here we are going to discuss the properties of magnets. The first property is every magnet has two poles, that is north and south. Every magnet has two poles, that is north and south. The second property, the first property, properties of magnet. ಮ್ಯಾಗ್ನೆಟಿನ ಗುಣಲಕ್ಷಣಗಳೇನು? ಪ್ರತಿಯೊಂದು ಮ್ಯಾಗ್ನೆಟಿಗೂ ಕೂಡ ಎರಡು ದಿಕ್ಕುಗಳು ಅಂತಕ್ಕಂಥವು, ಎರಡು ಪೋಲ್ಸ್ ಅಂತಕ್ಕಂಥವು ಇರ್ತದೆ, ಒಂದು ನಾರ್ತ್ ಮತ್ತು ಸೌತ್ ಅಂತಕ್ಕಂಥದ್ದು. ಎರಡನೇ ಪ್ರಾಪರ್ಟಿ, ಲೈಕ್ ಪೋಲ್ಸ್ ರಿಪಲ್ಸ್ ಈಚ್ ಅದರ್. ಲೈಕ್ ಇನ್ ಮ್ಯಾಥಮೆಟಿಕ್ಸ್ ಯು ಆರ್ ಸ್ಟಡಿಂಗ್ like charges are repulse each other, unlike charges are attract each other. Here also same like that, like poles, north and north repulse each other, south and south repulse each other, but north and south attract each other. Like poles repel each other and unlike poles are attract each other. ಸೇಮ್ ಇರತಕ್ಕಂಥ ಪೋಲ್ಸ್ಗಳು ಏನಾಗ್ತವೆ? ರಿಪಲ್ಸ್ ಆಗ್ತವೆ, ರಿಪಲ್ಷನ್ ಆಗ್ತಾ ಹೋಗ್ತವೆ. ವಿರುದ್ಧ ದಿಕ್ಕಿರ್ತಕ್ಕಂಥವು ನಾರ್ತ್ ಮತ್ತು ಸೌತ್ ಅಂತಕ್ಕಂಥವು ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಓಕೆನಾ? ದೇ ಥರ್ಡ್ ಪ್ರಾಪರ್ಟಿ, ಇದು ಸೆಕೆಂಡ್ ಪ್ರಾಪರ್ಟಿ ಆಯಿತು. ಥರ್ಡ್ ಪ್ರಾಪರ್ಟಿ ಈಸ್ ದೇ ಆಲ್ವೇಸ್ ಎಕ್ಸಿಸ್ಟ್ ಇನ್ ಪೇರ್ಸ್ ಆಫ್ ಪೋಲ್ಸ್. ದೇ ಆಲ್ವೇಸ್ ಎಕ್ಸಿಸ್ಟ್ ಇನ್ ಪೇರ್ಸ್ ಆಫ್ ಪೋಲ್ಸ್. The fourth property is repulsion is the only sure test for a magnet.
ಒಂದು ಯಾವುದಾದ್ರೂ ಒಂದು ವಸ್ತು ಇದು ಮ್ಯಾಗ್ನೆಟ್ ಹೌದೋ ಅಲ್ಲ ಅಂತಕ್ಕಂಥದ್ದನ್ನು ನಾವು ಹೇಗಪ್ಪ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ದಟ್ ಈಸ್ ರಿಪಲ್ಷನ್ ಅಂತಕ್ಕಂಥದ್ದು. ಅದು ರಿಪಲ್ಷನ್ ಆಗ್ತಾ ಇದೆಯೋ ಇಲ್ಲ, ಬರೀ ಅಟ್ರಾಕ್ಷನ್ ಆಗೋದಷ್ಟೇ ಅಲ್ಲ, ಅದು ರಿಪಲ್ಷನ್ ಆಗ್ತಾ ಇದೆಯೋ ಇಲ್ವೋ ಅಂದರೆ ಸೇಮ್ ಪೋಲ್ಸ್ ಇದ್ರೆ ರಿಪಲ್ಷನ್ ಆಗ್ತಾ ಇದೆಯಾ, ರಿಪಲ್ಷನ್ ಆಗ್ತಾ ಇದ್ರೆ ಅದು ಮ್ಯಾಗ್ನೆಟ್, ಹೌದು ಇದು ಒಂದು ಮ್ಯಾಗ್ನೆಟ್ ಅಂತ. ಇವು 4 ಪ್ರಾಪರ್ಟೀಸ್ ಮ್ಯಾಗ್ನೆಟಿನ ಪ್ರಾಪರ್ಟೀಸ್ ಅಂತ. ಏನು? ಫಸ್ಟ್ ಪ್ರಾಪರ್ಟಿ ಈಸ್ ಇಟ್ ಹ್ಯಾಸ್ 2 poles. Second property is the like poles are repulse each other and unlike poles are attract each other. And the third property is they always exist in pairs of poles. ಅಂದರೆ ಎರಡೆರಡು ಪೋಲ್ಸ್ ಅಲ್ಲಿ ಅದು ಸಿಗ್ತಾ ಹೋಗುತ್ತೆ. And the fourth property is repulsion is the only sure test for a magnet. ಒಂದು ಮ್ಯಾಗ್ನೆಟ್ ಅಂತಕ್ಕಂಥದ್ದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ರಿಪಲ್ಷನ್ ಅಂತಕ್ಕಂಥದ್ದು ಆಗ್ತಾ ಹೋಗೋದು. ಓಕೆನಾ? ಇದಿಷ್ಟು ಕೂಡ ಮ್ಯಾಗ್ನೆಟ್ ಅಂತ. ದ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇವಾಗ ನಾವಿಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಫೀಲ್ಡ್ ಲೈನ್ಸ್. ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಫೀಲ್ಡ್ ಮೀನ್ಸ್ ದ ಸ್ಪೇಸ್ ವಿಚ್ ಈಸ್ ಪ್ರೆಸೆಂಟ್ ಅರೌಂಡ್ ಅಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ಫೀಲ್ಡ್ ಅಂತ ಹೇಳಿದ ತಕ್ಷಣ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಾಗಕ್ಕೆ ನಾವು ಫೀಲ್ಡ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ದ ರೀಜನ್ ಅರೌಂಡ್ ಎ ಮ್ಯಾಗ್ನೆಟ್, ದ ಸ್ಪೇಸ್ ವಿಚ್ ಈಸ್ ಪ್ರೆಸೆಂಟ್ ಅರೌಂಡ್ ಎ ಮ್ಯಾಗ್ನೆಟ್. ಒಂದು ಮ್ಯಾಗ್ನೆಟಿನ ಸುತ್ತ ಇರ್ತಕ್ಕಂಥ ಜಾಗಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ? ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ದ ರೀಜನ್ ಅರೌಂಡ್ ಎ ಮ್ಯಾಗ್ನೆಟ್ ವೇರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಕ್ಯಾನ್ ಬಿ ಡಿಟೆಕ್ಟೆಡ್. ಅಲ್ಲಿ ಎಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಎಲ್ಲಿ ಫೋರ್ಸ್ ಆಫ್ ರಿಪಲ್ಷನ್ ಇದೆ, ಅದನ್ನು ನಾವು ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನೊಂದ್ಸರಿ ಹೇಳ್ತೀನಿ, ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಫೀಲ್ಡ್ ಅಂದ್ರೆ ಏನಂತ ಹೇಳಿದ್ದೆ ನಾನು? ದ ಸ್ಪೇಸ್ ವಿಚ್ ಈಸ್ ಪ್ರೆಸೆಂಟ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಾಗಕ್ಕೆ ನಾವು ಫೀಲ್ಡ್ ಅಂತ ಕರಿತೇವೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿನ ಸುತ್ತಮುತ್ತ ಇರ್ತಕ್ಕಂಥದ್ದು. ದ ರೀಜನ್ ಅರೌಂಡ್ ಎ ಮ್ಯಾಗ್ನೆಟ್ ವೇರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್, ಎಲ್ಲಿ ಅಟ್ರಾಕ್ಷನ್ ಇದೆ, ವೇರ್ ದ ಫೋರ್ಸ್ ಆಫ್ ರಿಪಲ್ಷನ್ ಕ್ಯಾನ್ ಬಿ ಡಿಟೆಕ್ಟೆಡ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಮ್ಯಾಗ್ನೆಟ್, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮ್ಯಾಗ್ನೆಟಿನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇಲ್ಲಿ ನೋಡ್ತಿದ್ರೆ ನೀವೆಲ್ಲ ಇಲ್ಲೆಲ್ಲ ಕಾಣ್ತಾ ಇದೆ, ಇಲ್ಲೊಂದು ಮ್ಯಾಗ್ನೆಟ್ ಇಟ್ಟಿದ್ದೀವಿ, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಓಕೆನಾ? ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮ್ಯಾಗ್ನೆಟ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಆದರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಹೆಂಗೆ ಕಂಡುಹಿಡಿತೀವಿ ನಾವು? ಬೈ ಯೂಸಿಂಗ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್. ಇದನ್ನ ನಾವು ಮ್ಯಾಗ್ನೆಟಿಕ್ ಕಾಂಪಾಸ್ ಅಂತ ಕರಿತೇವೆ. ಇಲ್ಲಿದಾವಲ್ಲ ಇವೆಲ್ಲ ಮ್ಯಾಗ್ನೆಟಿಕ್ ಕಾಂಪಾಸ್. ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನು ತಂದುಬಿಟ್ಟು ಈ ನಾರ್ತ್ಗೆ ಇಲ್ಲಿಟ್ಟಾಗ ಏನ್ ಕಾಣ್ತಾ ಇದೆ? ನಾರ್ತ್ ಸೌತ್ ಏನಾಗ್ತಿದೆ? ಒಂದಕ್ಕೊಂದು ನೇರವಾಗಿ ನಿಂತ್ಕೊಂಡಿದೆ. ಈ ಕಡೆ ನಾರ್ತ್ ಈ ಕಡೆ ಇದೆ, ಈ ಕಡೆ ಸೌತ್ ಇದೆ, ಸೌತ್ ನಾರ್ತ್ ಅಟ್ರಾಕ್ಷನ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಬಂದಾಗ ಇಲ್ಲಿ ಏನಾಗ್ತಾ ಇದೆ? ಸೌತ್ ಈ ಕಡೆ ಇದೆ, ಇಲ್ಲಿ ನಾರ್ತ್ ಸೌತ್ ನಿಂತ್ಕೊಳ್ತಾ ಇದೆ, ಅಂದ್ರೆ ಅಟ್ರಾಕ್ಷನ್ ಆಗಿ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಬಂದಾಗ ಏನಾಗ್ತಿದೆ? ನೀಡಲ್ ಈ ರೀತಿ ನಿಂತ್ಕೊಂಡಿದೆ, ಇಲ್ಲಿ ಬಂದಾಗ ಈ ರೀತಿ ನೀಡಲ್ ನಿಂತ್ಕೊಂಡಿದೆ, ಈ ರೀತಿ ನೀಡಲನ್ನ ನಾವು ಈ ರೀತಿ ಮೂವ್ಮೆಂಟ್ ಮಾಡಿದಾಗ ನಾವು ಮುಂದೆ ಹೇಳ್ತಾ ಹೋಗ್ತೀವಿ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಯ್ತಾ? ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್? ದ ರೀಜನ್ ಅರೌಂಡ್ ಎ ಮ್ಯಾಗ್ನೆಟ್ where the force of attraction or repulsion can be detected is called magnetic field. And the magnetic field around a magnet can be detected by using a magnetic compass. Magnetic field can be detected by using a device. ಯಾವ್ದು ಇದರಿಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಕಂಡುಹಿಡಿತೀವಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಕಾಂಪಾಸ್ ಇಂದ ನಮಗೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ಲೋ ಅಂತಕ್ಕಂಥ. ಮತ್ತೆ ಯಾರೋ ಒಂದು ಕಬ್ಬಿಣದ ರಾಡ್ ತಂದಿಟ್ಟು ಬಿಡ್ತಾರೆ, ಕಬ್ಬಿಣದ ರಾಡ್ ತಂದುಬಿಟ್ಟು ಅಲ್ಲಿ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ವೋ ಅಂತ ಹೇಳಿದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು? ಅದು ಮ್ಯಾಗ್ನೆಟ್ ಹೌದು ಅಲ್ಲ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಬೇಕು. ಅದು ಮ್ಯಾಗ್ನೆಟ್ ಹೌದು ಅಲ್ಲ ಅದನ್ನು ಚೆಕ್ ಮಾಡೋದಕ್ಕೆ ನಾನು ಹೇಳಿದ್ದೆ 4 ಪ್ರಾಪರ್ಟೀಸ್ ಇದಾವೆ. ಆ 4 ಪ್ರಾಪರ್ಟೀಸ್ ಅನ್ನು ನಾವು ನೋಡ್ತಾ ಹೋಗ್ಬೇಕು. ಆ 4 ಪ್ರಾಪರ್ಟೀಸ್ ಇದ್ವಪ್ಪ ಅಂದ್ರೆ ಅದಕ್ಕೆ ಅದು ಮ್ಯಾಗ್ನೆಟ್ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿತಾ ಹೋಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅದು ಮ್ಯಾಗ್ನೆಟ್ ಅಲ್ಲ. ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅನ್ನ ಹೇಗೆ ಇದೆ ಅಂತ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತು. ನೆಕ್ಸ್ಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. What is the magnetic field lines? Magnetic field lines are the paths around a magnet. ಒಂದು ಮ್ಯಾಗ್ನೆಟ್ ಇದೆ ಇರತ್ತೆ, ಆ ಮ್ಯಾಗ್ನೆಟಿನ ಸುತ್ತ ಏನಿದೆ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಕ್ಕಂಥವು ಇರಿದೆ. ಓಕೆನಾ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದಟ್ ಈಸ್ ದಿಸ್ ಈಸ್ ನಾರ್ತ್, ದಿಸ್ ಈಸ್ ಸೌತ್.
ಒಂದು ಕಡೆ ಒಂದು ನಾರ್ತ್ ದಿಕ್ಕಿದೆ, ಒಂದು ಸೌತ್, ಒಂದು ಉತ್ತರ, ಒಂದು ದಕ್ಷಿಣ ಅಂತಕ್ಕಂಥದ್ದು. ಓಕೆನಾ? ಇನ್ ವಿಚ್ ದ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ನೀಡಲ್ಸ್ ಟು ಮೂವ್. ಈ ರೀತಿ ನಾವು ಏನು ಮಾಡ್ತಾ ಹೋಗ್ತೀವಿ, ಮ್ಯಾಗ್ನೆಟಿಕ್ ನೀಡಲನ್ನು ಇಟ್ಬಿಟ್ಟು ಈ ರೀತಿ ನಾವು ಮೂವ್ಮೆಂಟ್ ಮಾಡಿದಾಗ ಆ ನೀಡಲ್ ಏನಾಗ್ತಾ ಇದೆ, ಮೆಲ್ಲಕ್ಕೆ ಏನಾಗ್ತಿದೆ, ಸರಿತಾ ಇದೆ. ಅಂದರೆ ಇಲ್ಲಿ ಸೌತಿಗೆ ಬಂದ ತಕ್ಷಣ ಹಿಂಗೆ ಮೂವ್ಮೆಂಟ್ ಮಾಡ್ದಂಗೆಲ್ಲ ಏನಾಗ್ತಿದೆ, ಮ್ಯಾಗ್ನೆಟಿಕ್ ನೀಡಲ್ ಅಂತಕ್ಕಂಥದ್ದು ಸರಿತಾ ಇದೆ. ಸೌತ್ ಎಲ್ಲಿ ಬರ್ತಾ ಇದೆಯೋ ಅದ್ರ ಕಡೆ ಡೈರೆಕ್ಷನ್ ಅದನ್ನು ಚೇಂಜ್ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯೇ ಇದನ್ನ ಇನ್ನೊಂದು ರೀತಿಯಲ್ಲಿ ನಾವು ಕಂಡುಹಿಡಿಬೋದು. ಹೆಂಗಪ್ಪ ಅಂತ ಹೇಳಿದ್ರೆ, ಒಂದು ಪೇಪರನ್ನು ತಗೊಂಡ್ಬಿಟ್ಟು, ಒಂದು ಇಷ್ಟುದ್ದ ಪೇಪರನ್ನು ತಗೊಂಡ್ಬಿಟ್ಟು ಒಂದು ಬಾರ್ ಮ್ಯಾಗ್ನೆಟ್, ನಾರ್ತ್ ಸೌತ್ ಇರ್ತಕ್ಕಂಥ ಬಾರ್ ಮ್ಯಾಗ್ನೆಟನ್ನು ತಗೊಂಡು ಅದರ ಸುತ್ತ ನಾವು ಐರನ್ ಪಾರ್ಟಿಕಲ್ಸನ್ನು ಹಾಕಿದರೆ, ಕಬ್ಬಿಣದ ಚೂರುಗಳನ್ನು ಹಾಕಿದರೆ ಆ ಕಬ್ಬಿಣದ ಚೂರುಗಳು ಹೆಂಗಿರ್ತವೆ, ಈ ರೀತಿ ಕಾಣ್ತಾ ಹೋಗ್ತವೆ. ಓಕೆನಾ? ಈ ರೀತಿ ಕಬ್ಬಿಣದ ಚೂರುಗಳೆಲ್ಲ ಈ ರೀತಿ ಬಂದಿರತಕ್ಕಂಥವು ನಮಗೆ ಕಾಣ್ತಾ ಹೋಗುತ್ತೆ. ಅದನ್ನು ನಾವು ಡ್ರಾ ಮಾಡಿದರೆ ಈ ರೀತಿ ಡಯಾಗ್ರಾಮ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಓಕೆನಾ? ಇದನ್ನು ನಾವು ಏನು ಮಾಡ್ತಾ ಹೋಗ್ಬೋದು, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದರಿಂದ ಮ್ಯಾಗ್ನೆಟಿಕ್ ಕಾಂಪಾಸ್ ಅಂದ ಇದರಿಂದ ನಾವು ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದನ್ನು ನಾವಲ್ಲಿ ಕಂಡುಹಿಡಿತಾ ಹೋಗ್ಬೋದು. ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಹೇಗಿರ್ತಾವಪ್ಪ, ಅದರ ಪ್ರಾಪರ್ಟೀಸ್ ಏನೇನು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಕ್ಕಂಥವು ಯಾವಾಗಲೂ ಕೂಡ ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗ್ತವೆ. ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗಿ ಸೌತ್ ಪೋಲಿಗೆ ಬಂದು ಸೇರ್ಕೊಳ್ತಾ ಹೋಗ್ತವೆ. ಓಕೆ, ಅದನ್ನೇ ಫಸ್ಟ್ ಪ್ರಾಪರ್ಟಿ ನಾವು ಹೇಳ್ತಿದ್ವಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಅಟ್ ದ ನಾರ್ತ್ ಪೋಲ್ ಅಂಡ್ ಮರ್ಜ್ ಅಟ್ ದ ಸೌತ್ ಪೋಲ್. ಎಮರ್ಜ್ ಆಗೋದಿಲ್ಲಿ, ಹುಟ್ಟೋದಿಲ್ಲಿ, ಮರ್ಜ್ ಆಗೋದು, ಬಂದು ಸೇರೋದು ಸೌತ್ ಪೋಲಿಗೆ ಸೇರ್ತಾ ಹೋಗ್ತವೆ. ಸೆಕೆಂಡ್ ಪ್ರಾಪರ್ಟಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಅಟ್ ದ ಪೋಲ್ಸ್. ನೀವು ಪೋಲ್ಸ್ ಅಲ್ಲಿ ನೋಡ್ತಿದ್ದೀರಾ, ಇದು ಪೋಲ್ಸ್, ಇದು ನಾರ್ತ್ ಪೋಲು, ಇದು ಸೌತ್ ಪೋಲು. ಈ ಪೋಲ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಕ್ಕಂಥವು ಕ್ಲೋಸ್ ಆಗಿದ್ದಾವೆ. ದೇ ಆರ್ ವೆರಿ ಕ್ಲೋಸರ್ ಟು ದ ಪೋಲ್ಸ್. ಓಕೆ, ದಿಸ್ ಈಸ್ ದ ಸೆಕೆಂಡ್ ಪ್ರಾಪರ್ಟಿ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅಂಡ್ ದ ಥರ್ಡ್ ಪ್ರಾಪರ್ಟಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. You can see here there is no intersection of any magnetic field lines. ಓಕೆ, ಇಲ್ಲಿ ಯಾವುದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿಲ್ಲ. ಓಕೆನಾ? ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಮಧ್ಯದಲ್ಲಿ ಗ್ಯಾಪ್ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದಿಷ್ಟು ಕೂಡ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಪ್ರಾಪರ್ಟೀಸು. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ದ ಫಸ್ಟ್ ಪ್ರಾಪರ್ಟಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ emerge at the north pole and merge at the south pole. This is the first property. The second property, the magnetic field lines are closer at the poles. Poles ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಬಹಳ ಕ್ಲೋಸ್ ಆಗಿರ್ತವೆ. ಇಲ್ಲಿ ನಾನು ಡಯಾಗ್ರಾಮ್ ಹಾಕಿದ್ದೀನಿ, ಡಯಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು. The third property, the magnetic field lines do not intersect each other. ಈ ಮ್ಯಾಗ್ನೆಟ್ ಬಗ್ಗೆ, ಮ್ಯಾಗ್ನೆಟಿನ ಸುತ್ತ ಇರತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಯಾಕಿಷ್ಟು ಓದ್ತಿದೀವಪ್ಪ ಅಂತ ಹೇಳಿದ್ರೆ, ಮುಂದೆ ಇದರಿಂದ ಬಹಳಷ್ಟು ಉಪಯೋಗಗಳಿದಾವೆ. ಅದಕ್ಕೋಸ್ಕರ ಇದು ಬೇಸಿಕ್, ಇದನ್ನ ನಾವು ಬಹಳಷ್ಟು ಕರೆಕ್ಟಾಗಿ ತಿಳ್ಕೊಬೇಕಾಗಿದೆ. ಅದಕ್ಕೋಸ್ಕರ ಮ್ಯಾಗ್ನೆಟ್ ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರಕ್ಕಂಥದ್ದನ್ನು ನಾವಿಲ್ಲಿ ಕಲಿತಾ ಹೋದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂದ್ರೆ ಏನು? ಒಂದು ವೈರ್ ಇದೆ, ಆ ವೈರಲ್ಲಿ ನಾವು ಕರೆಂಟ್ ಪಾಸ್ ಮಾಡಿದ್ರೆ ಅದರಲ್ಲಿ ಕರೆಂಟ್ ಹಾದು ಹೋಗ್ತಾ ಇದೆ. ಇದನ್ನ ನಾವು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂತ ಕರಿತಾ ಹೋಗ್ತೀವಿ. ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂದ್ರೆ ಪಾಸ್ ಮಾಡೋರು, ಕ್ಯಾರಿಯಿಂಗ್ ಅಂದ್ರೆ ತಗೊಂಡು ಹೋಗಿ ಆ ಕಡೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಳ್ಳೋರು. ಏನನ್ನ? ಕರೆಂಟನ್ನು. ಓಕೆನಾ? ಅದಕ್ಕೋಸ್ಕರ ಇವ್ರನ್ನ ವೈರಿಗೆ ನಾವು ಮೆಟಲ್ ವೈರ್ಸ್ಗಳಿಗೆ ನಾವೇನಂತ ಕರಿತೀವಿ? ಕರೆಂಟ್ ಕ್ಯಾರಿಯಿಂಗ್ ಎ ಕಂಡಕ್ಟರ್. ಓಕೆನಾ? ವೆನ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ಈಸ್ ಪ್ಲೇಸ್ಡ್ ನಿಯರ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಥವಾ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್, ದ ನೀಡಲ್ ಈಸ್ ಡಿಫ್ಲೆಕ್ಟೆಡ್. ಇಲ್ಲಿ ನೋಡ್ರಿ, ಇಲ್ಲೇನು ಹೇಳ್ತಾ ಹೋಗ್ತೀವಿ? ಒಂದು ವೈರ್ ಇದೆ, ಆ ವೈರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಆ ಪಾಸ್ ಆಗ್ತಕ್ಕಂಥ ಕರೆಂಟ್ ಪಾಸ್ ಆಗ್ತಕ್ಕಂಥ ವೈರ್ ಹತ್ರ ನಾವು ಮ್ಯಾಗ್ನೆಟಿಕ್ ಕಾಂಪಾಸ್, ನಾವು ಅವಾಗಲೇ ತೋರಿಸಿದ್ನಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಚೆಕ್ ಮಾಡೋದಕ್ಕೆ ನಾವು ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನ ಬಳಸ್ತಾ ಹೋಗ್ತೀವಿ ಅಂತಕ್ಕಂಥದನ್ನ. ಆ ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನ ಹತ್ರ ತಗೊಂಡೋದ್ರೆ ಏನಾಗ್ತಿದೆ? ಇಟ್ ಶೋಸ್ ಡಿಫ್ಲೆಕ್ಷನ್. ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ನೀಡಲು ಹಿಂಗೆ ಡಿಫ್ಲೆಕ್ಟ್ ಆಗ್ತಾ ಇದೆ, ಹಿಂಗೆ ಸರಿತಾ ಇದೆ, ಒಂದು ಕಡೆ ದಿಕ್ಕಿಗೆ ಸರಿತಾ ಇದೆ.
ಓಕೆನಾ. ಅಂದರೆ ಏನರ್ಥ, ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಅಲ್ಲಿ ಮಾತ್ರ ಮ್ಯಾಗ್ನೆಟಿಕ್ ಕಾಂಪಾಸು ಅದರ ಡಿಫ್ಲೆಕ್ಷನ್ ಅನ್ನು ತೋರಿಸುತ್ತೆ. ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಅಲ್ಲಿ ಮಾತ್ರ ಡಿಫ್ಲೆಕ್ಷನ್ ತೋರಿಸುತ್ತೆ. ಅದೇ ನಾವು ಕರೆಂಟ್ ತೆಗೆದುಬಿಟ್ಟು ಆ ವೈರ್ ಹತ್ರ ಇಟ್ಟರೆ ದಿರ್ ಇಸ್ ನೋ ಡಿಫ್ಲೆಕ್ಷನ್. ಆ ವೈರ್ ಹತ್ರ ಸುಮ್ಮನೆ ಇಟ್ಟರೆ ಏನಾಗ್ತದೆ, ಏನು ಡಿಫ್ಲೆಕ್ಷನ್ ಕಾಣ್ತಾ ಇಲ್ಲ. ಅದೇ ನಾವು ಕರೆಂಟನ್ನು ಪಾಸ್ ಮಾಡಿಬಿಟ್ಟು ಇಲ್ಲಿ ವೈರ್ ಹೋಗ್ತಾ ಇದೆ, ವೈರಿನ ಪಕ್ಕದಲ್ಲಿ ನಾವು ಏನು ಮಾಡಿದ್ದೀವಿ, ಈ ಒಂದು ಮ್ಯಾಗ್ನೆಟಿಕ್ ನೀಡಲನ್ನು ಇಟ್ಟಿದ್ದೀವಿ. ಇಟ್ಟಾಗ ಅದೇನಾಗ್ತದೆ, ಡಿಫ್ಲೆಕ್ಷನ್. ಎಂಥ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ? ವೆನ್ ಕರೆಂಟ್ ಈಸ್ ಪಾಸ್ಡ್, ಇಫ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್, ಇದು ನಾರ್ತ್ ಅನ್ಕೊಳ್ಳೋಣ, ಇದು ಸೌತ್ ಅನ್ಕೊಳ್ಳೋಣ. ಅದನ್ನು ನಾನು ಇಲ್ಲಿ ಬರ್ದಿದ್ದೀನಿ, ಇದು ನಾರ್ತ್, ಇದು ಸೌತ್ ಅಂತಕ್ಕಂಥದ್ದು. ವೆನ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಈಸ್ ಫ್ರಮ್ ನಾರ್ತ್ ಟು ಸೌತ್, ನಾರ್ತಿಂದ ಸೌತಿಗೆ ಕರೆಂಟ್ ಹೋಗ್ತಾ ಇದೆ, ಅಂಥ ಟೈಮಲ್ಲಿ ನಾವು ಮ್ಯಾಗ್ನೆಟಿಕ್ ನೀಡಲನ್ನು ಇಟ್ಟಾಗ ಇಟ್ ಶೋಸ್ ಎ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಡಿಫ್ಲೆಕ್ಷನ್ ಟುವರ್ಡ್ಸ್ ಈಸ್ಟ್. ಓಕೆನಾ. ಪೂರ್ವ ದಿಕ್ಕಿನ ಕಡೆ ಏನಾಗ್ತಾ ಇದೆ, ಅದು ತನ್ನ ನೀಡಲನ್ನು ಪೂರ್ವ ದಿಕ್ಕಿನ ಕಡೆ ಡಿಫ್ಲೆಕ್ಟ್ ಆಗ್ತದೆ, ಅಂದರೆ ಸರಿತಾ ಇದೆ. ಅದೇ ನಾವು ಕರೆಂಟನ್ನು ರಿವರ್ಸ್ ಮಾಡ್ತಾ ಹೋಗ್ತೀನಿ. ಇವಾಗ ಇಲ್ಲಿ ನಾರ್ತಿಂದ ಸೌತಿಗೆ ನಾವು ಕರೆಂಟನ್ನು ಕಳಿಸಿದ್ವಿ, ಇವಾಗ ಸೌತಿಂದ ನಾರ್ತಿಗೆ ಕಳಿಸಿದಾಗ, ಫ್ರಮ್ ಸೌತ್ ಟು ನಾರ್ತ್ ಕಳಿಸಿದಾಗ ದ ಡಿಫ್ಲೆಕ್ಷನ್ ಈಸ್ ಟುವರ್ಡ್ಸ್ ವೆಸ್ಟ್. ಡಿಫ್ಲೆಕ್ಷನ್ ಅಂತಕ್ಕಂಥದ್ದು ಏನಾಗ್ತದೆ, ಚೇಂಜ್ ಆಗ್ತಾ ಇದೆ. ಅಂದ್ರೆ ಏನರ್ಥ, ಈ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇಟ್ ಶೋಸ್ ಇಟ್ ಎಕ್ಸರ್ಟ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇದೆಯಲ್ಲ, ಆ ಒಂದು ವೈರು, ಆ ವೈರಲ್ಲಿ ಕರೆಂಟ್ ಪಾಸ್ ಆದಾಗ ಅದರ ಸುತ್ತ ಏನಾಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ಲೋ ಅಂತಕ್ಕಂಥ ನಂಗೆ ಕಂಡುಹಿಡಿಬೇಕಪ್ಪ ಅಂತ ಹೇಳಿದ್ರೆ, ಒಂದು ಕಾರ್ಡ್ ಬೋರ್ಡನ್ನು ತಗೊಳ್ಳೋದು. ಈ ರೀತಿ ಒಂದು ಕಾರ್ಡ್ ಬೋರ್ಡನ್ನು ತಗೊಳ್ಳೋದು, ಅದಕ್ಕೊಂದು ಹೋಲ್ ಹಾಕೋದು. ಹೋಲ್ ಹಾಕ್ಬಿಟ್ಟು ಅದರಲ್ಲಿ ಒಂದು ವೈರನ್ನು ಪಾಸ್ ಮಾಡೋದು. ಪಾಸ್ ಮಾಡಿಬಿಟ್ಟು ಅದರ ಸುತ್ತ ಏನು ಮಾಡೋದು, ಕಬ್ಬಿಣದ ಚೂರುಗಳನ್ನು ಹಾಕೋದು. ಆ ಕಬ್ಬಿಣದ ಚೂರುಗಳನ್ನು ಹಾಕಿದಾಗ ಏನಾಗಿರ್ತದೆ, ಏನೂ ಆಗೋದಿಲ್ಲ, ಆ ಕಬ್ಬಿಣದ ಚೂರು ಹಾಗೆ ಅಲ್ಲಿರ್ತವೆ. ಗೊತ್ತಾಯ್ತಾ. ಯಾವಾಗ ಇದಕ್ಕೆ ಕರೆಂಟ್ ಪಾಸ್ ಮಾಡ್ತೀವೋ, ಪಾಸ್ ಮಾಡಿದ ತಕ್ಷಣ ಈ ಕಬ್ಬಿಣದ ಚೂರುಗಳೆಲ್ಲ ಏನಾಗ್ತವೆ, ಈ ರೀತಿ ರೌಂಡ್ ರೌಂಡ್ ರಿಂಗ್ಗಳ ಥರ ಫಾರ್ಮೇಷನ್ ಆಗ್ಬಿಡುತ್ತೆ. ಇಲ್ಲಿ ಕಾಣ್ತಾ ಇದೆಯಾ, ಈ ಡಯಾಗ್ರಾಮ್ ನೋಡ್ತಿದ್ರಿ ನೀವು. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಆ ಕಬ್ಬಿಣದ ಚೂರುಗಳೆಲ್ಲ, ಅಂದ್ರೆ ಈ ವೈರು ಮ್ಯಾಗ್ನೆಟ್ ತರ ಕೆಲಸ ಮಾಡ್ತಾ ಇದೆ. ಮ್ಯಾಗ್ನೆಟಿನ ಲೈನ್ಸ್ನ, ಮ್ಯಾಗ್ನೆಟಿಕ್ ಫೀಲ್ಡನ್ನ ಅದು ಕ್ರಿಯೇಟ್ ಮಾಡ್ಕೊಂಡಿದೆ. ಅಂದ್ರೆ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ವೆನ್ ಎ magnetic compass is placed near a current carrying conductor, it shows a deflection because it exerts a magnetic field lines. This magnetic field lines it can be observed by using a magnetic compass. Magnetic compass ಅನ್ನು ಬಳಸ್ಕೊಂಡು ಅದರ ಸುತ್ತ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದಾವೋ ಇಲ್ಲೋ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ಬೋದು. ಅದೇ ರೀತಿ ಕಾರ್ಡ್ಬೋರ್ಡ್ ಮೇಲೆ ಐರನ್ ಫಿಲ್ಲಿಂಗ್ಸ್ಗಳನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ಅದರ ಮೇಲೆ ಹಾಕ್ಬಿಟ್ಟು ನಾವು ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಾ? ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗ್ತಿದೆ ಎದರಿಂದ? ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇಂದ. ಒಂದು ವೈರ್ ಮುಖಾಂತರ ಕರೆಂಟ್ ಹೋಗ್ತಾ ಇದೆ ಅಂದ್ರೆ ಅದ್ರ ಸುತ್ತ, ಹಾಗಾದ್ರೆ ಸರ್ ನಮ್ಮ ಮನೆಯಲ್ಲೆಲ್ಲ ವೈರ್ಗಳಿದಾವೆ, ಆ ವೈರ್ಗಳಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಕರೆಂಟ್ ಪಾಸ್ ಆಗ್ತಿರ್ಬೇಕಾದ್ರೆ ಅದ್ರ ಸುತ್ತ ನಮಗೆ ಏನಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಾ? ಹೌದು, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅದಕ್ಕೋಸ್ಕರನೇ ನಾವು ಕರೆಂಟ್ ಪಾಸ್ ಆಗಬೇಕಾದ್ರೆ ಯಾವುದೇ ರೀತಿಯ ಕಬ್ಬಿಣದ ಒಂದು ವಸ್ತುಗಳನ್ನು ತಗೊಂಡೋಗೋದಕ್ಕೆ ನಾವು ಟಚ್ ಮಾಡಬಾರ್ದು. ಅದೇನು ಮಾಡುತ್ತೆ? ಅಟ್ರಾಕ್ಷನ್ ಮಾಡ್ಕೊಂಡ್ಬಿಡ್ತದೆ. ಅಟ್ರಾಕ್ಷನ್ ಮಾಡ್ಕೊಂಡಿದ ತಕ್ಷಣ ಕರೆಂಟ್ ಏನಾಗುತ್ತೆ? ಅದರಿಂದ ಇದಕ್ಕೆ ಪಾಸ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಆ ಕರೆಂಟ್ ಶಾಕ್ ಅಂತಕ್ಕಂಥವು ನಾವಿಲ್ಲಿ ನೋಡ್ತೇವೆ. ಅದಿರಲಿ, ಅದನ್ನ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನಂತ ಗೊತ್ತಾಯ್ತು? ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗ್ತಾ ಹೋಯ್ತು. ನೆಕ್ಸ್ಟ್, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರ್ತದಪ್ಪ? ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಹೇಳಿದ್ವಿ. ಕಾನ್ಸೆಂಟ್ರಿಕ್ ಸರ್ಕಲ್ಸಿಗೆ ನಾವಿಲ್ಲಿ ಹೇಗೆ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾ ಇದೀವಿ, ಅದನ್ನ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕರಿತೀವಿ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದ್ರೆ ನಾವು ಬಲಗೈಯಲ್ಲಿ ನಾವೇನಾದ್ರೂ ಒಂದು ಕಂಡಕ್ಟರ್, ಒಂದು ವೈರನ್ನ ಈ ರೀತಿ ಇದೆಯಪ್ಪ, ಒಂದು ವೈರ್, ಈ ವೈರನ್ನ ನಾವು ಬಲಗೈಯಲ್ಲಿ ಹಿಡ್ಕೊಂಡಿದ್ದೀನಿ. ಈ ತರ ನನ್ನ ಹೆಬ್ಬಟ್ಟು ಏನಾಗಿದೆ, ಈ ತರ ವೈರಿನ ಮೇಲ್ಗಡೆ ತೋರಿಸ್ತಾ ಇದೆ, ಮತ್ತೆ ನನ್ನ ಬೆರಳುಗಳೆಲ್ಲ ಆ ವೈರನ್ನ ಸುತ್ತರ್ಕೊಂಡಿದೆ. ಇದನ್ನ ಏನ್ ತೋರಿಸುತ್ತಾ ಹೋಗುತ್ತೆ? ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕಂಡಕ್ಟರ್ ಈಸ್ ಗಿವನ್ ಬೈ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ತಾವೆ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನ್ ಹೇಳುತ್ತೆ? ಇಟ್ ಸ್ಟೇಟ್ಸ್ ದಟ್ if a current carrying conductor
ಈಸ್ ಹೆಲ್ಡ್ ಇನ್ ದ ರೈಟ್ ಹ್ಯಾಂಡ್. ಈಸ್ ಹೆಲ್ಡ್ ಅಂದರೆ ಇಟ್ ಹೋಲ್ಡ್ಸ್ ಇನ್ ದ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡಲ್ಲಿ ನಾವು ಹಿಡ್ಕೊಂಡಾಗ such that the thumb points in the direction of current. Direction of thumb ಏನು ಸೋರ್ಸ್ ಆಗುತ್ತೆ, ಡೈರೆಕ್ಷನ್ ಆಫ್ ದಿ ಕರೆಂಟ್. ದೆನ್ ದ ಫಿಂಗರ್ಸ್ wrapped around a conductor shows the direction of magnetic field. ಅಂದರೆ ಒಂದು ವೈರ್ ಹಿಂಗಿದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಥಂಬ್ ಇಲ್ಲಿದೆ ಅಂತ ಹೇಳಿದ್ರೆ ಥಂಬ್ ಏನು ತೋರಿಸುತ್ತೆ, ಡೈರೆಕ್ಷನ್ ಆಫ್ ದಿ ಕರೆಂಟ್. ಕರೆಂಟ್ ಏನಾಗ್ತಿದೆ, ಹಿಂಗೆ ಹೋಗ್ತಾ ಇದೆ. ಅಂದರೆ ಈ ಫಿಂಗರ್ಸ್ಗಳೇನು ತೋರಿಸ್ತವೆ, ದ ಫಿಂಗರ್ ಶೋಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅದ್ರ ಸುತ್ತ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ, ದಿಸ್ ಈಸ್ ಕಾಲ್ಡ್ ಆಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ವಾಟ್ ಈಸ್, ಅಥವಾ ಡೈರೆಕ್ಟ್ ಆಗಿ ಒಂದು ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ, ಸ್ಟೇಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಆರ್ ವಾಟ್ ಈಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇಟ್ ಸ್ಟೇಟ್ಸ್ ದಟ್ if a current carrying conductor is held in the right hand such that the thumb points in the direction of the current, then the fingers wrapped around the conductor shows the direction of the magnetic field lines. This is called as right hand thumb rule. Okay, I think you have understood this. Next is, when a magnetic field is due to a current in a circular loop. This is a circular loop. ಈ ರೀತಿ ಒಂದು ವೈರ್ ಇದೆ ಸರ್ಕ್ಯುಲರ್ ಆಗಿ. ಈ ಸರ್ಕ್ಯುಲರ್ ಲೂಪ್ ಅಂದರೆ ಕಾಯಿಲ್ಸನ್ನು ನೋಡಿರ್ಬೇಕು. ಕಾಯಿಲ್ಸಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಹಿಂಗೆ ವೈರನ್ನು ಹಿಂಗೆ ಸುತ್ತರಿದ್ದೀವಿ. ಓಕೆನಾ, ಸರ್ಕ್ಯುಲರ್ ಲೂಪ್ ಅಂದರೆ ಇಲ್ಲೆಲ್ಲ ರೌಂಡ್ ಸರ್ಕಲ್ಸಲ್ಲಿ ಕಾನ್ಸೆಂಟ್ರಿಕ್ ರಿಂಗ್ಸಲ್ಲಿ ಏನಾಗ್ತಿದೆ, ಅಲ್ಲಿ ಎಲ್ಲ ಕಡೆನೂ ನಮಗೆ ಇಲ್ಲಿ ತೋರಿಸಿದ್ವಿ. ಕಾನ್ಸೆಂಟ್ರಿಕ್ ಸರ್ಕ್ಯುಲರ್ ಲೂಪ್ ಇದೆ, ಇದರ ಸುತ್ತ ಏನಾಗ್ತಿದೆ, ಒಂದು ಕಾನ್ಸೆಂಟ್ರಿಕ್ ರಿಂಗ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗುತ್ತೆ ಅಂತ ಗೊತ್ತಾಗಿದೆ ನಮಗೆ. ಓಕೆನಾ, ಇಲ್ಲಿ ಸರ್ಕ್ಯುಲರ್ ಲೂಪಲ್ಲಿ ಹೇಗಾಗುತ್ತೆ, ಬರೀ ಸ್ಟ್ರೈಟ್ ಲೈನಲ್ಲಿ ನಮಗೆ ಕಂಡಕ್ಟರ್ ಇದ್ರೆ ಅದರ ಸುತ್ತ ಕಾನ್ಸೆಂಟ್ರಿಕ್ ರಿಂಗ್ಸ್ಗಳು ಬರ್ತಾ ಇದ್ವು. ಇವಾಗ ಈ ರೀತಿ ರೌಂಡ್ ಆಗಿದ್ರೆ ಸರ್ಕ್ಯುಲರ್ ಸ್ಟೇಪಲ್ಲಿ ಇದ್ರೆ ಏನಾಗುತ್ತೆ, ವೆನ್ ಎ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಎ ಸರ್ಕ್ಯುಲರ್ ಕಂಡಕ್ಟರ್ ಅಥವಾ ಸರ್ಕ್ಯುಲರ್ ಲೂಪ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಈಸ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಥವಾ ಕಾನ್ಸೆಂಟ್ರಿಕ್ ರಿಂಗ್ಸ್ ಅರೌಂಡ್ ಎ ಕಂಡಕ್ಟರ್. ಇದು ಕಂಡಕ್ಟರ್ ವೈರ್. ಓಕೆನಾ, ಇದರ ಸುತ್ತ ಏನಾಗ್ತಾ ಹೋಗುತ್ತೆ, ಕಾನ್ಸೆಂಟ್ರಿಕ್ ರಿಂಗ್ಸ್ಗಳು ಉಂಟಾಗ್ತವೆ. ಟುವರ್ಡ್ಸ್ ದ ಸೆಂಟರ್ ಅಲ್ಲಿ ಈ ರಿಂಗ್ಸ್ಗಳು ಹೆಂಗ್ ಕಾಣ್ತಾ ಹೋಗ್ತವೆ, ಸೆಂಟರ್ ದ ಆರ್ಕ್ಸ್ ಆಫ್ ದಿ ಸರ್ಕಲ್ಸ್ ಬಿಕಮ್ ಲಾರ್ಜರ್, ದೊಡ್ಡದಾಗ್ತಾ ಹೋಗ್ತವೆ. ಆರ್ಕ್ಸ್ ಆಫ್ ದಿ ಸರ್ಕಲ್ಸ್ ಬಿಕಮ್ ಲಾರ್ಜರ್ ಅಂಡ್ ಅಪಿಯರ್ಸ್ ಆಸ್ ಅ ಸ್ಟ್ರೈಟ್ ಲೈನ್. ಟುವರ್ಡ್ಸ್ ದ ಸೆಂಟರ್ ಇಟ್ ಆರ್ಕ್ಸ್ ಆಫ್ ದಿ ಸರ್ಕಲ್. ಆರ್ಕ್ಸ್ ಅಂತ ಹೇಳಿದ್ರೆ ಅದರ ಸರ್ಕಲ್ಗಳು ಹಿಂಗೆ ಹಿಂಗೆ ಈ ರೀತಿ ನೋಡಿದಾಗ ನಾವು ನಮಗೇನು ಕಾಣ್ತಾ ಇದೆ, ಇಲ್ಲೆಲ್ಲ ಏನು ಕಾಣ್ತಾ ಇದೆ, ಉದ್ದ ಲೈನ್ಗಳ ಥರ ಕಾಣ್ತಾ ಇದೆ. ಇಲ್ಲೆಲ್ಲ ಸರ್ಕಲ್ಸ್ ಥರ ಇದ್ದಾವೆ, ಮಧ್ಯದಲ್ಲಿ ಬಂದಾಗ ಅವು ಉದ್ದ ಸ್ಟ್ರೈಟ್ ಲೈನ್ ಥರ ಕಾಣ್ತಾ ಇದ್ದಾವೆ. ಇಲ್ಲಿ ಕಾಣ್ತದವಿಲ್ಲ. ಓಕೆನಾ, ಇದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಓಕೆನಾ, ಏನು ಹೇಳ್ತಾ ಇದೀವಿ, ವೆನ್ ಎ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಎ ಸರ್ಕ್ಯುಲರ್ ಲೂಪ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಈಸ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅರೌಂಡ್ ದ ಕಂಡಕ್ಟರ್. Towards the center, the arcs of the circles become large and it appears as, ಅದು ಹೆಂಗ್ ಕಾಣ್ತಾ ಇದೆಪ್ಪ ಅಂದ್ರೆ, ಇಟ್ ಅಪಿಯರ್ಸ್ ಆಸ್ ಸ್ಟ್ರೈಟ್ ಲೈನ್ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆನಾ, ಸರ್ಕ್ಯುಲರ್ ಲೂಪ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಇನ್ ಎ ಸೋಲನಾಯ್ಡ್. ಇವಾಗ ನಾವೇನು ಮಾಡ್ತಾ ಇದೀವಿ, ಸೋಲನಾಯ್ಡ್. ಫಸ್ಟ್ ನಾವು ಸೋಲನಾಯ್ಡ್ ಅಂದ್ರೆ ಏನಪ್ಪಾ ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ಅ ಸೋಲನಾಯ್ಡ್? Solenoid is a circular coil of wire in the shape of cylinder. Solenoid ಅಂದ್ರೆ ಇಟ್ಸ್ ಎ ಸರ್ಕ್ಯುಲರ್ ಕಾಯಿಲ್. ನಾವು ಒಂದು ಪೈಪನ್ನು ತಗೊಂಡ್ಬಿಟ್ಟು, ಇದು ಪೈಪ್ ಅನ್ಕೊಳ್ಳೋಣ. ಎಂಥ ಪೈಪು, ಪ್ಲಾಸ್ಟಿಕ್ ಪೈಪ್ ಆಗಿರ್ಬೋದು ಅಥವಾ ಊದಿನ ಕಡ್ಡಿಯ ಪೇಪರ್ ಪೈಪ್ ಆಗಿರ್ಬೋದು. ಈ ಪೇಪರ್ ಪೈಪಿನ ಸುತ್ತ ನಾವು ವೈರನ್ನು ಸುತ್ತಿದಾಗ ಏನು ಕಾಣ್ತಾ ಇದೆ ನಮಗೆ, ವೈರಿನ ಒಂದು ಸರ್ಕ್ಯುಲರ್ ಕಾಯಿಲ್ ಬರ್ತಾ ಹೋಗುತ್ತೆ. ಸ್ಪ್ರಿಂಗ್ ನೋಡಿದಿರಲ್ಲ, ಸ್ಪ್ರಿಂಗ್ ಒಂದು ಕಡೆ ಈ ರೀತಿ, ಒಂದು ಕಡೆ ಇದು ಇರ್ತಾ ಹೋಗುತ್ತೆ, ಇನ್ನೊಂದು ಕಡೆ ಈ ರೀತಿ ಇರ್ತವೆ. ಅದೇ ರೀತಿನೇ ಈ ರೀತಿ ಸ್ಪ್ರಿಂಗ್ ಥರ ಇರ್ತಕ್ಕಂಥ ಒಂದು ಸರ್ಕ್ಯುಲರ್ ಕಾಯಿಲಿಗೆ ಅರೌಂಡ್ ಎ ಶೇಪ್ ಆಫ್ ಸಿಲಿಂಡರ್, ಒಂಥರ ಸಿಲಿಂಡರ್ ಥರ ಕಾಣ್ತಾ ಇದೆ. ನಾವು ಅದು ಹತ್ತತ್ರ ಸುತ್ತಬಿಟ್ರೆ ನಮಗೇನಾಗುತ್ತೆ, ಒಂದು ಸಿಲಿಂಡರ್ ಥರ ಕಾಣ್ತಾ ಇದೆ. ಕಾಣ್ತಾ ಇದೆಯಾ? ಓಕೆನಾ, ದಿಸ್ ಈಸ್ ಕಾಲ್ಡ್ ಆಸ್ ಅ ಸೋಲನಾಯ್ಡ್. ಅರ್ಥ ಆಗ್ತಿದೆಯಾ? What is a solenoid? Solenoid is a circular coil of wire in the shape of cylinder. ಇದನ್ನು ನಾವು ಕರೆಕ್ಟಾಗಿ ಹತ್ತತ್ರ ಇನ್ನ ಸುತ್ತಬಿಟ್ರೆ ಏನಾಗುತ್ತೆ, ಒಂದು ಸಿಲಿಂಡರ್ ಕಂಡಂಗೆ ಕಾಣ್ತಾ ಹೋಗುತ್ತೆ. Solenoid is a circular coil of wire in the shape of cylinder.
ಓಕೆ, ವೆನ್ ಕರೆಂಟ್ ಈಸ್ ಪಾಸ್ಡ್, ಈ ಸೊಲನಾಯ್ಡ್ ಈ ಕಡೆ ಒಂದು ವೈರಿನ ತುಂಡಿದೆ, ಈ ಕಡೆ ಒಂದು ವೈರಿನ ತುಂಡಿದೆ, ಇದಕ್ಕೆ ನಾವು ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿದ್ದೀವಿ, ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ವೆನ್ ಎ ಕರೆಂಟ್ ಫ್ಲೋಸ್ ಥ್ರೂ ಎ ಸೊಲನಾಯ್ಡ್, ಈ ಸೊಲನಾಯ್ಡ್ ಮುಖಾಂತರ ನಮಗೆ ಕರೆಂಟ್ ಪಾಸ್ ಆದಾಗ ಇಟ್ ಬಿಹೇವ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್. ಒಂದು ಬಾರ್ ಮ್ಯಾಗ್ನೆಟ್ ಅನ್ನು ನೋಡಿದ್ವಲ್ಲ ಅವಾಗಲೇ ನಾವು. ಬಾರ್ ಮ್ಯಾಗ್ನೆಟ್ ಅಂದರೆ ಈ ರೀತಿ ತುಂಡಿರ್ತಕ್ಕಂಥ, ಒಂದು ನಾರ್ತ್ ಇದ್ರೆ ಒಂದು ಸೌತ್ ಡೈರೆಕ್ಷನ್ ಇರ್ತಕ್ಕಂಥದ್ದು ಇದು ಬಾರ್ ಮ್ಯಾಗ್ನೆಟ್. ಹೇಗೆ ಬಾರ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ ನಾವು ಹೇಳಿದ್ವಿ. ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರಲ್ಲಿ ನಾವು ಕರೆಂಟನ್ನು ಪಾಸ್ ಮಾಡಿದಾಗ, ಒಂದು ಕಂಡಕ್ಟರಲ್ಲಿ ಇದನ್ನು ನಾವು ಕರೆಂಟನ್ನು ಪಾಸ್ ಮಾಡಿದಾಗ, ಒಂದು ವೈರ್ ಇದೆಯಪ್ಪ, ಆ ವೈರಲ್ಲಿ ನಾವು ಕರೆಂಟನ್ನು ಪಾಸ್ ಮಾಡಿದಾಗ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಉಂಟಾಗ್ತವೆ ಅಂತ ಹೇಳಿದ್ವಿ. ಹಿಂದೆ ಸ್ಲೈಡಲ್ಲಿ ಸರ್ಕ್ಯುಲರ್ ಲೂಪಲ್ಲಿ ನಾವು ಕರೆಂಟನ್ನು ಪಾಸ್ ಮಾಡಿದಾಗ, ಇದು ವೈರೇ, ಇದು ಹೆಂಗಿದೆ ರೌಂಡ್ ಶೇಪಲ್ಲಿದೆ, ಅದರಲ್ಲೂ ಕರೆಂಟ್ ಪಾಸ್ ಮಾಡಿದಾಗ ಅದರಲ್ಲೂ ಕೂಡ ಏನಾಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಉತ್ಪತ್ತಿಯಾಗಿದ್ದಾವೆ. ಈ ಉತ್ಪತ್ತಿಯಾಗಿರ್ತಕ್ಕಂಥ ಫೀಲ್ಡ್ ಲೈನ್ಸ್ಗಳು ಸೆಂಟ್ರಲ್ ಬಂದಾಗ ಏನಾಗಿ ಕಾಣ್ತಿದ್ದಾವೆ, ಉದ್ದುದ್ದ ಆಗಿದ್ದಾವೆ, ಲಾರ್ಜರ್ ಆಗಿದ್ದಾವೆ, ಮತ್ತೆ ಇಟ್ ಶೋಸ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ಬಿಟ್ಟು ನಾವಲ್ಲಿ ನೋಡ್ತಾ ಹೋಗಿದ್ವಿ. ಅದೇ ರೀತಿನೇ ಇಲ್ಲಿ ಸೊಲನಾಯ್ಡ್ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್ ಇನ್ ದ ಶೇಪ್ ಆಫ್ ಸಿಲಿಂಡರ್ಗೆ ನಾವು ವೆನ್ ಕರೆಂಟ್ ಫ್ಲೋಸ್ ಥ್ರೂ ಎ ಸೊಲನಾಯ್ಡ್ ಇಟ್ ಬಿಹೇವ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್. ಹೌ ಸಿ ಹಿಯರ್, ಇಲ್ಲಿ ನಾವು ಇಲ್ಲಿ ನೋಡಿದಾಗ ಇಲ್ಲೆಲ್ಲ ಏನಾಗಿದೆ, ಇಲ್ಲೆಲ್ಲ ಸ್ಟ್ರೈಟ್ ಲೈನ್ ತರ ಕಾಣ್ತಾ ಇದೆ, ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಕ್ಕಂಥವು ನಾವು ನೋಡ್ತೀವಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲಿಂದ ಹುಟ್ಟಿದವೆ, ಎಲ್ಲಿಗೆ ಹೋಗಿ ಮರ್ಜ್ ಆಗ್ತಿದೆ, ಇಲ್ಲಿಂದ ಹುಟ್ಟಿದವೆ, ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಮರ್ಜ್ ಆಗ್ತದೆ. ಎಲ್ಲಿ ಹುಟ್ಟತಾವೋ ಅದನ್ನು ನಾವು ನಾರ್ತ್ ಪೋಲ್ ಅಂತ ಕರಿತೀವಿ, ಎಲ್ಲಿ ಮರ್ಜ್ ಆಗ್ತದೋ ಅದಕ್ಕೆ ನಾವು ಸೌತ್ ಪೋಲ್ ಅಂತ ಕರಿತಾವೆ. ಓಕೆನಾ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಸೊಲೆನಾಯ್ಡ್ ಈಸ್ ಸಿಮಿಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಅಲ್ಲಿ ನಾವು ನೋಡಿದ್ವಲ್ಲ, ಇದು ನಾರ್ತ್ ಪೋಲು, ಇದು ಸೌತ್ ಪೋಲ್. ನಾವು ಬಾರ್ ಮ್ಯಾಗ್ನೆಟ್ ಅಲ್ಲಿ ಹೇಳಿದ್ವಿ ಏನಾಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಎಮರ್ಜ್ ಫ್ರಮ್ ದ ನಾರ್ತ್ ಪೋಲ್ ಅಂಡ್ ಇಟ್ ಇಮರ್ಜಸ್ ಅಟ್ ದ ಸೌತ್ ಪೋಲ್. ಇದು ಮ್ಯಾಗ್ನೆಟಿನ ಒಂದು ಗುಣಲಕ್ಷಣ ಅಂತ ಹೇಳಿದ್ವಿ ನಾವು. ಓಕೆನಾ. ಅದೇ ರೀತಿನೇ ಸೊಲನಾಯ್ಡ್ ಕೂಡ ಏನಾಗ್ತಿದೆ, ಇದೇ ರೀತಿಯಾಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅನ್ನ ನಮಗೆ ತೋರಿಸ್ತಾ ಇದೆ. ಹಾಗಾದ್ರೆ ಏನಂತ ಅರ್ಥ, ವೆನ್ ಎ ಕರೆಂಟ್ ಈಸ್ ಪಾಸ್ಡ್ ಥ್ರೂ, ವೆನ್ ಎ ಕರೆಂಟ್ ಈಸ್ ಫ್ಲೋಸ್ ಥ್ರೂ ಎ ಸೊಲನಾಯ್ಡ್, ಸೊಲನಾಯ್ಡ್ ಮುಖಾಂತರ ಕರೆಂಟ್, ಸೊಲನಾಯ್ಡ್ ಅಂದ್ರೆ ಏನ್ ಹೇಳ್ತಿರ್ತೀನಿ ನಾನು, ಇಟ್ಸ್ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್, ಸ್ಪ್ರಿಂಗ್ ತರ ಇರ್ತಕ್ಕಂಥ ಒಂದು ಕಾಯಿಲ್. ಆ ಕಾಯಿಲ್ ಸುತ್ತ ಇದು ಒಂದು ಸಿಲಿಂಡರ್ ತರ ಕಾಣ್ತಿರ್ತಕ್ಕಂಥ ಆ ವೈರಿಗೆ ನಾವೇನಂತ ಕರಿತೀವಿ, ಸೊಲನಾಯ್ಡ್ ಅಂತ ಕರಿತೀವಿ. ಅದರಲ್ಲಿ ನಾವು ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೆನ್ಸ್ಗಳು ಹೆಂಗ್ ಕಾಣ್ತಿದ್ದಾವೆ, ಹೇಗೆ ನಮಗೆ ಬಾರ್ ಮ್ಯಾಗ್ನೆಟ್ ಅಲ್ಲಿ ಕಂಡಿದ್ವೋ ಅದೇ ರೀತಿ ಕಾಣ್ತಾ ಇದೆ. ಮತ್ತೆ ಇಟ್ ಬಿಹೇವ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್, ಅದು ಕೂಡ ಬಾರ್ ಮ್ಯಾಗ್ನೆಟ್ ತರನೇ ಬಿಹೇವ್ ಮಾಡ್ತಾ ಇದೆ. ಅಂದ್ರೆ ಒಂದು ಕಡೆಯಿಂದ ಫೀಲ್ಡ್ ಲೈನ್ಸ್ಗಳು ಹುಟ್ಟುತ್ತವೆ, ಇನ್ನೊಂದು ಕಡೆ ಹೋಗ್ಬಿಟ್ಟು ಇನ್ನೊಂದು ದಿಕ್ಕಿನಲ್ಲಿ ಅವು ಮರ್ಜ್ ಆಗ್ತದವೆ. ಅಂದ್ರೆ ನಾರ್ತ್ ಮುಂದೆ ಹುಟ್ಟುತ್ತವೆ, ಸೌತ್ ಅಲ್ಲಿ ಮರ್ಜ್ ಆಗ್ತದವೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಬಾರ್ ಮ್ಯಾಗ್ನೆಟ್ ಅಲ್ಲಿ ಹೇಳಿ. ಅದೇ ರೀತಿ ಸೊಲನಾಯ್ಡ್ ಅಲ್ಲೂ ಕೂಡ ನಾವು ನೋಡ್ತಾ ಇದೀವಿ. ಅಂದ್ರೆ ಎಷ್ಟಿದೆಯಪ್ಪ ಅದು ಮ್ಯಾಗ್ನೆಟಿಕ್ ಫೀಲ್ಡ್, ಆ ಸೊಲನಾಯ್ಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, the strength of the magnetic field is depends upon strength of the current and the number of turns of the coil. ಆ ಸೊಲನಾಯ್ಡ್ ಸುತ್ತ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತಕ್ಕಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ನಾವು ಎಷ್ಟು ಕರೆಂಟ್ ಅದರಲ್ಲಿ ಪಾಸ್ ಮಾಡಿದೀವಿ, ಎಷ್ಟು ಪವರ್ ಕರೆಂಟ್ ಅನ್ನ ಪಾಸ್ ಮಾಡಿದೀವಿ. ಜಾಸ್ತಿ ಪವರ್ ಕರೆಂಟ್ ಪಾಸ್ ಮಾಡಿದ್ರೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಕಡಿಮೆ ಮಾಡಿದ್ರೆ ಕಡಿಮೆ ಮ್ಯಾಗ್ನೆಟಿಕ್ ಫೀಲ್ಡ್. ಅದಷ್ಟೇ ಅಲ್ಲ, ಬರೀ ಕರೆಂಟ್ ಮೇಲೆ ಡಿಪೆಂಡ್ ಇಲ್ಲ, ಅದ್ರ ಜೊತೆಯಲ್ಲಿ ಎಷ್ಟು ಟರ್ನ್ಸ್ಗಳಿದಾವೆ, ಈ ಕಾಯಿಲನ್ನ ನಾವು ಎಷ್ಟು ಸರಿ ಸುತ್ತಿದೀವಿ, ಓಕೆನಾ, ವೈರನ್ನ ಎಷ್ಟು ಸರಿ ನಾವು ಸುತ್ತಿದ್ದೀವಿ, ಅದ್ರ ಮೇಲೆ ಏನಾಗಿದೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತ್ ಅಂತಕ್ಕಂಥದ್ದು ಡಿಪೆಂಡ್ ಆಗಿದೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಸೊಲನಾಯ್ಡ್, ದ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ in a solenoid is depends upon strength of the current and the number of turns of the coil. Okay na. And the solenoid, when a current is flows through a solenoid, it behaves like a bar magnet, because in a solenoid one end it shows the magnetic field lines are emerged and the other end it shows the magnetic fields are merged. Okay na. And the center it is having a cluster of magnetic lines. ಇಲ್ಲಿ ಕ್ಲಸ್ಟರ್ ಅಲ್ಲಿ ಕೂಡ ನಾವು ನೋಡಿದ್ವಿ, ಎಲ್ಲಿ ಬಾರ್ ಮ್ಯಾಗ್ನೆಟ್ ಅಲ್ಲಿ ನೋಡಿದ್ವಿ, ಇಲ್ಲೆಲ್ಲ ಏನಾಗಿದ್ವು ಕ್ಲಸ್ಟರ್ ತರ ಇದ್ವು, ಇಲ್ಲೆಲ್ಲ
ಕಾನ್ಸೆಂಟ್ರಿಕ್ ರಿಂಗ್ಸ್ ಥರ ನಮಗೆ ನೋಡ್ತವೆ. ಡು ನಾಟ್ ಇಂಟರ್ಸೆಕ್ಟ್, ಆ ಲೈನ್ಸ್ಗಳು ಯಾವುವು ಕೂಡ ಇಂಟರ್ಸೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ತಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟ್. ಹೇಗಪ್ಪ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳಿದ್ವಿ. ಸೋಲನಾಯ್ಡ್ ಅಂತ ಹೇಳಿದಾಗ ಆ ಸೋಲನಾಯ್ಡಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಆ ಸೋಲನಾಯ್ಡ್ ಇಟ್ ಬಿಹೇವ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ಸ್ ಸರೌಂಡಿಂಗ್ಸ್. ಅದರ ಸರೌಂಡಿಂಗ್ಸ್ ಅಲ್ಲಿ ನಾವು ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಬಳಸ್ಕೊಂಡು ಇನ್ನೊಂದು ವಸ್ತುನ ಮ್ಯಾಗ್ನೆಟ್ ಥರ ತಯಾರು ಮಾಡ್ಬೋದು. ಹೇಗೆ? ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಸೋಲನಾಯ್ಡ್ ಕ್ಯಾನ್ ಬಿ ಯೂಸ್ಡ್ ಟು ಮ್ಯಾಗ್ನೆಟೈಸ್ ಎ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಲೈಕ್ ಸಾಫ್ಟ್ ಐರನ್. ಒಂದು ಮೃದುವಾಗಿರ್ತಕ್ಕಂಥ ಕಬ್ಬಿಣದ ತುಂಡು ಅಂದರೆ ಒಂದು ಮಳೆನ ತಗೊಂಡ್ಬಿಟ್ಟು ನಾವೇನು ಮಾಡ್ತಾ ಹೋದು, ಆ ಮಳೆಯ ಸುತ್ತ ಒಂದು ತಾಮ್ರದ ವೈರನ್ನು ಸುತ್ತ ಬಿಡೋದು. ಹಿಂಗೆ ಸುತ್ತಬಿಟ್ಟು ಈ ಕಡೆ ಒಂದು ಎಂಡ್ ಇದೆ, ಈ ಕಡೆ ಒಂದು ಎಂಡ್, ಇವೆರಡು ಎಂಡ್ಸನ್ನು ನಾವೇನು ಮಾಡೋದು, ಬ್ಯಾಟ್ರಿಗೆ ಕನೆಕ್ಷನ್ ಕೊಡೋದು. ಯಾಕಂದರೆ ಬ್ಯಾಟ್ರಿಯಲ್ಲಿ ಕರೆಂಟ್ ಬರ್ತಾ ಹೋಗುತ್ತೆ. ಯಾವಾಗ ಇದಕ್ಕೆ ಕನೆಕ್ಷನ್ ಕೊಡ್ತೀವೋ ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಯಾವಾಗ ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೋ ಆ ಕರೆಂಟ್ ಪಾಸ್ ಆಗ್ತಾ ಇಟ್ ಬಿಹೇವ್ಸ್ ಲೈಕ್ ಈ ನಾವು ಸುತ್ತಿರ್ತಕ್ಕಂಥ ಸ್ಪ್ರಿಂಗ್ ಥರ ಇರ್ತಕ್ಕಂಥ ವೈರ್ ಯಾವ ಥರ ಕೆಲಸ ಮಾಡ್ತಾ ಇದೆ, ಇಟ್ ಲುಕ್ಸ್ ಲೈಕ್ ಎ ಸೋಲನಾಯ್ಡ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಆ ಮ್ಯಾಗ್ನೆಟಿಕ್ ಫೀಲ್ಡಿಗೆ ನಾವೇನು ಮಾಡಿದ್ದೀವಿ, ಇಲ್ಲಿ ಕಬ್ಬಿಣದ ತುಂಡನ್ನು ಇಟ್ಟಿದ್ದೀವಿ. ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಏನಾಗ್ತಾ ಇದೆ, ಈ ಕಬ್ಬಿಣದ ತುಂಡು ಕೂಡ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಇದಕ್ಕೇನಾದರೂ ಮ್ಯಾಗ್ನೆಟ್ ಥರ ಇದು ಕೆಲಸ ಮಾಡಿದೆ. ಹೆಂಗಪ್ಪ ಅದನ್ನು ಚೆಕ್ ಮಾಡೋದು? ಇಲ್ಲೇನಾದರೂ ಒಂದು ಗುಂಡು ಪಿನ್ನೋ ಅಥವಾ ಕಬ್ಬಿಣದ ಚೂರುಗಳನ್ನು ಇಟ್ಟರೆ ಏನಾಗ್ತದೆ, ಅದು ಅಟ್ರಾಕ್ಷನ್ ಮಾಡ್ಕೊಳ್ತಾ ಇದೆ. ಇದು ಯಾವಾಗ ನಾವು ಬ್ಯಾಟ್ರಿ ಕನೆಕ್ಷನ್ ತೆಗಿತೀವೋ ಇವೆಲ್ಲ ತುಂಡುಗಳು ಕೆಳಗಡೆ ಬಿದ್ದು ಹೋಗ್ತವೆ. ಯಾವಾಗ ಬ್ಯಾಟ್ರಿ ಕನೆಕ್ಷನ್ ಕೊಡ್ತೀವೋ ಅಗೇನ್ ಇಟ್ ಅಟ್ರಾಕ್ಟ್ಸ್ ದ ಐರನ್ ಪೀಸಸ್. ಮೀನ್ಸ್ the iron nail, it acts as a electromagnet. How electromagnet is prepared? If electric current is passed through a wire wound around a piece of soft iron, it behaves like a magnet. Such magnet is called as electromagnet. What is electromagnet? If a electric current is passed through a wire which is wounded around a piece of soft iron, it behaves like a magnet. Such a magnet is called as electromagnet. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಲೈಡಿಗೆ ಇವಾಗ ಹೋಗ್ತಾ ಹೋಗೋಣ. Here we are going to discuss a force on a conductor carrying current in a magnetic field. ಒಂದು ಕಂಡಕ್ಟರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ, ಒಂದು ವೈರ್ ಇದೆ, ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇದೆ, ಇದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಈ ಕರೆಂಟ್ ಪಾಸ್ ಆಗ್ತಕ್ಕಂಥ ಇದರಲ್ಲಿ ನಾವೇನು ಹೇಳಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ ಅಂತ ಹೇಳಿ ಗೊತ್ತಾಯ್ತು ನಮಗೆ. ಓಕೆ, ಈ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರನ್ನು ನಾವು ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಅಂದರೆ ಹಾರ್ಸ್ ಶೂ ಮ್ಯಾಗ್ನೆಟ್ ಇದೆಯಲ್ಲ, ಆ ಹಾರ್ಸ್ ಶೂ ಮ್ಯಾಗ್ನೆಟಲ್ಲಿ ನಾವೇನಾದರೂ ಇಟ್ಟರೆ ಅದು ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಒಬ್ಬ ವಿಜ್ಞಾನಿ A.M. Ampere suggested that if a current carrying conductor produces a magnetic field and exerts a force on a magnet, then a magnet should also exert a force on a current carrying conductor. ಓಕೆನಾ? ಇಲ್ಲಿ ಅವನೇನು ಹೇಳ್ತಾ ಆಗ್ತಾನೆ, ಒಂದು ತಾಮ್ರದ ವೈರ್ ಇದೆ, ಆ ತಾಮ್ರದ ವೈರಲ್ಲಿ ನಾವು ಕರೆಂಟನ್ನು ಪಾಸ್ ಮಾಡಿದಾಗ ಅದರ ಸುತ್ತ ಏನಾಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗಿದೆ. ಅಂದರೆ ಇದು ಮ್ಯಾಗ್ನೆಟ್ ಥರ ಬಿಹೇವ್ ಮಾಡ್ತಾ ಇದೆ. ಅದರ ಹತ್ರ ನಾವೇನಾದರೂ ತಗೊಂಡು ಹೋಗ್ಬಿಟ್ಟು ನಾವೇನಾದರೂ ಮ್ಯಾಗ್ನೆಟನ್ನು ಇಟ್ಟರೆ ಏನಾಗ್ತಾ ಇದೆ, ಆ ಮ್ಯಾಗ್ನೆಟ್ ಮೇಲೆ ಇದರ ಫೋರ್ಸ್ ಉಂಟಾಗ್ತದೆ. ಬರೀ ಇದ್ರ ಫೋರ್ಸ್ ಅಷ್ಟೇ ಅಲ್ಲ, ಮ್ಯಾಗ್ನೆಟನ್ನು ಹತ್ರ ತಗೊಂಡೋಗ್ಬಿಟ್ಟು ಇಟ್ಟಾಗ ಅದು ಏನಾಗ್ತಾ ಹೋಗುತ್ತೆ, ಮ್ಯಾಗ್ನೆಟು ಕೂಡ ಅದ್ರ ಮೇಲೆ ಫೋರ್ಸನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ಮಾಡ್ತಾ ಇದ್ವಿ. ಇಲ್ಲಿ ಒಂದು ಅಲ್ಯೂಮಿನಿಯಂ ರಾಡನ್ನು ತಗೊಂಡಿದ್ವಿ. ಅಲ್ಯೂಮಿನಿಯಂ ರಾಡನ್ನು ತಗೊಂಡ್ಬಿಟ್ಟು ಅದನ್ನು ಒಂದು ಸ್ಟ್ಯಾಂಡಿಗೆ ನೇತು ಹಾಕಕ್ಕೆ ಬಿಟ್ಟಿದ್ವಿ. ನೇತು ಹಾಕಕ್ಕೆ ಬಿಟ್ಬಿಟ್ಟು ಈ ಅಲ್ಯೂಮಿನಿಯಂ ರಾಡಿಗೆ ಏನು ಮಾಡಿದ್ವಿ, ವೈರ್ ಕನೆಕ್ಷನ್ ಕೊಟ್ಟು ಇದಕ್ಕೆ ಈ ವೈರ್ ಕನೆಕ್ಷನನ್ನು ನಾವೇನು ಮಾಡ್ತಾ ಇದ್ದೀವಿ, ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿದ್ವಿ. ಈ ಅಲ್ಯೂಮಿನಿಯಂ ರಾಡನ್ನು ನಾವೇನು ಮಾಡ್ತಾ ಹೋಗಿದ್ದೀವಿ, ಒಂದು ಬಾರ್ ಮ್ಯಾಗ್ನೆಟ್ ಇದೆ. ಬಾರ್ ಮ್ಯಾಗ್ನೆಟ್ ನೋಡಿದ್ದೀರಲ್ಲ, ಹಾರ್ಸ್ ಶೂ ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್ ಅಲ್ಲ, ಹಾರ್ಸ್ ಶೂ ಮ್ಯಾಗ್ನೆಟ್ ಈ ಥರ ಯು ಶೇಪಲ್ಲಿ ಇರ್ತಕ್ಕಂಥ ಅದಕ್ಕೆ ನಾವು ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಕರಿತಾ ಹೋಗ್ತೀವಿ. ಆ ಹಾರ್ಸ್ ಶೂ ಮ್ಯಾಗ್ನೆಟ್ ಮಧ್ಯದಲ್ಲಿ ನಾವು ಅದನ್ನು ಸಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಸಸ್ಪೆಂಡ್ ಮಾಡಿರ್ತಕ್ಕಂಥ ಈ ರೀತಿ ಸಸ್ಪೆಂಡ್ ಮಾಡಿದ್ವಿ, ಅಂದರೆ ನೇತು ಹಾಕಿದ್ದೀವಿ.
ಯಾವಾಗ ಇದಕ್ಕೆ ಕರೆಂಟ್ ಪಾಸ್ ಮಾಡ್ತೀವಿ ನಾವು, ಕರೆಂಟ್ ಪಾಸ್ ಮಾಡಿದ ತಕ್ಷಣನೇ ಏನಾಗ್ತಿದೆ, ಅಲ್ಯೂಮಿನಿಯಂ ರಾಡು ಅಲ್ಲಿಂದ ಸರಿತಾ ಇದೆ, ಡಿಸ್ಪ್ಲೇಸ್ ಆಗ್ತಾ ಇದೆ. ಡಿಸ್ಪ್ಲೇಸ್ ಅಂತ ಹೇಳಿದ್ರೆ ಆ ಬಾರ್ ಮ್ಯಾಗ್ನೆಟ್ ಮಧ್ಯದಲ್ಲಿ ಇರ್ತಕ್ಕಂಥ ಬಾರ್ ಮ್ಯಾಗ್ನೆಟ್ ಇಂದ ಅದು ಹೊರಗಡೆ ಬರ್ತಾ ಇದೆ. ಅದೇ ರೀತಿ ಡೈರೆಕ್ಷನ್ ಅನ್ನು ಚೇಂಜ್ ಮಾಡಿದಾಗಲೂ ಕೂಡ ಮತ್ತೇನಾಗ್ತಾ ಇದೆ, ಇನ್ನೊಂದು ಕಡೆ ದಿಕ್ಕಿಗೆ ಹೋಗ್ತಾ ಇದೆ. ಅಂದ್ರೆ ಯಾವಾಗ ನಾವು ಕರೆಂಟಿನ ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ತೀವೋ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನಮಗೆ ಫ್ಲೇಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಫ್ಲೇಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಹೇಳ್ತಾ ಹೋಗುತ್ತಪ್ಪ, ವೆನ್ it states that if you hold the thumb forefinger and the middle finger of the left hand ina ನಾವು hold the thumb, forefinger and the middle finger is hold in a perpendicular to each other. ಇದು ಪರ್ಪೆಂಡಿಕ್ಯುಲರ್ ಆಗಿದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್, ಹಿಂಗೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಈ ರೀತಿ ನಾವು ಹಿಡ್ಕೊಂಡಾಗ ಇಟ್ಸ್ ಸಚ್ ದಟ್ ದ ಫೋರ್ ಫಿಂಗರ್ ಪಾಯಿಂಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಫೋರ್ ಫಿಂಗರ್ ಏನಾಗ್ತಾ ಹೋಗುತ್ತೆ, ತಂಬಲ್ಲ, ದ ಫೋರ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ದಿ magnetic field. The middle finger shows the direction of the current and the thumb shows the direction of force. Again I will explain you what is Fleming's left hand rule. Fleming's left hand rule states that if we hold the thumb, forefinger and middle finger of the left hand perpendicular to each other such that the forefinger points the direction of magnetic field, the middle finger points the direction of current and the thumb shows the direction of the force. This is called as Fleming's left hand rule. ಓಕೆ, ಇದನ್ನು ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಕಲಿತಾ ಹೋಗೋಣ, ದಟ್ ಈಸ್ ಫ್ಲೆಮಿಂಗ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್, ದಟ್ ಈಸ್ ಮೈಕೆಲ್ ಫ್ಯಾರಡೇಸ್ ಲಾಸ್ ಅನ್ನು ನಾವು ಅಲ್ಲಿ ಕಲಿತಾ ಹೋಗೋಣಂತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಐ ಥಿಂಕ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್ ದಿಸ್ magnetic effects of electric current. Thank you.